ನನ್ನ ಪ್ರಿಯ ಮಾನವನೇ, ನಿನ್ನ ಹೃದಯದಲ್ಲಿ ಭಯದ ನೆರಳು ಮೂಡಿದಾಗ ನಿನ್ನ ಆತ್ಮದ ಬೆಳಕನ್ನು ನೆನಪಿಸಿಕೋ. ಕತ್ತಲೆಯು ಎಷ್ಟೇ ಗಾಢವಾಗಿದ್ದರೂ ಒಂದು ದೀಪವನ್ನು ನಂದಿಸಲಾರದು. ಹಾಗೆಯೇ ಸತ್ಯದಲ್ಲಿ ಸ್ಥಿರವಾದ ಆತ್ಮವನ್ನು ಯಾವ ಪರೀಕ್ಷೆಯೂ ಸೋಲಿಸಲಾರದು. ನೀನು ಕ್ಷಣಿಕ ದೇಹವಲ್ಲ, ಬದಲಾದ ಕಾಲದ ಕಥೆಯೂ ಅಲ್ಲ. ನೀನು ಶಾಶ್ವತ ಚೈತನ್ಯದ ಕಿರಣ. ಈ ಸತ್ಯವನ್ನು ಅರಿತ ಕ್ಷಣದಿಂದ ಭಯವು ತನ್ನ ಬಲವನ್ನು ಕಳೆದುಕೊಳ್ಳುತ್ತದೆ. ಧೈರ್ಯವು ನಿನ್ನ ಉಸಿರಾಗುತ್ತದೆ. ಧರ್ಮದ ದಾರಿ ಸುಲಭವಿರದೇ ಇರಬಹುದು, ಆದರೆ ಅದು ಎಂದಿಗೂ ತಪ್ಪಾದ ದಾರಿಯಲ್ಲ. ಮುಳ್ಳುಗಳ ಮಧ್ಯೆ ಅರಳುವ ಕಮಲದಂತೆ ಪರೀಕ್ಷೆಗಳ ಮಧ್ಯೆಯೂ ಧರ್ಮದಲ್ಲಿ ಸ್ಥಿರನಾಗು. ಸುಲಭವಾದ ದಾರಿಯು ಕ್ಷಣಿಕ ಸುಖವನ್ನು ನೀಡಬಹುದು, ಧರ್ಮದ ದಾರಿಯು ಶಾಶ್ವತ ಶಾಂತಿಯನ್ನು ನೀಡುತ್ತದೆ. ನಿನ್ನ ಕರ್ತವ್ಯವನ್ನು ಪವಿತ್ರ ಯಜ್ಞವೆಂದು ನೆರವೇರಿಸು. ಪ್ರಶಂಸೆಯ ನಿರೀಕ್ಷೆ ಬೇಡ, ಪ್ರತಿಫಲದ ಬಂಧನವೂ ಬೇಡ. ನಿಸ್ವಾರ್ಥವಾಗಿ ಮಾಡಿದ ಪ್ರತಿಯೊಂದು ಕರ್ಮ ಆತ್ಮದ ಮೇಲೆ ಅರಳುವ ಜ್ಞಾನದ ಕಮಲವಾಗುತ್ತದೆ. ಕೋಪವು ನಿನ್ನ ದೃಷ್ಟಿಯನ್ನು ಮಸುಕಾಗಿಸದಿರಲಿ, ಲೋಭವು ನಿನ್ನ ಹೃದಯವನ್ನು ಬಂಧಿಸದಿರಲಿ, ಅಹಂಕಾರವು ನಿನ್ನ ಹೆಜ್ಜೆಯನ್ನು ತಪ್ಪಿಸದಿರಲಿ. ಸಂಯಮವನ್ನು ನಿನ್ನ ಕವಚವಾಗಿಸು, ವಿವೇಕವನ್ನು ನಿನ್ನ ಆಯುಧವಾಗಿಸು, ಕರುಣೆಯನ್ನು ನಿನ್ನ ವಿಜಯಧ್ವಜವಾಗಿಸು. ಪ್ರತಿಯೊಂದು ಜೀವಿಯಲ್ಲೂ ಒಂದೇ ದೈವಿಕ ಆತ್ಮವನ್ನು ಕಾಣು. ದಯೆಯಿಂದ ಮಾತನಾಡು, ಕ್ಷಮೆಯಿಂದ ನಡೆ, ಸತ್ಯದಿಂದ ಜೀವಿಸು. ಇತರರ ಒಳಿತಿಗಾಗಿ ಬಡಿಯುವ ಹೃದಯವೇ ಧರ್ಮದ ನಿಜವಾದ ಮಂದಿರ. ನನ್ನನ್ನು ದೂರದಲ್ಲಿ ಹುಡುಕಬೇಡ. ಅನ್ಯಾಯದ ಎದುರು ಸತ್ಯಕ್ಕಾಗಿ ನಿಂತ ನಿನ್ನ ಧೈರ್ಯದಲ್ಲಿ ನಾನು ಇದ್ದೇನೆ. ನಿಸ್ವಾರ್ಥ ಸೇವೆ ಮಾಡುವ ನಿನ್ನ ಕೈಗಳಲ್ಲಿ ನಾನು ಇದ್ದೇನೆ. ಭಕ್ತಿಯಿಂದ ತುಂಬಿದ ನಿನ್ನ ಹೃದಯದಲ್ಲಿ ನಾನು ಇದ್ದೇನೆ. ಧರ್ಮಕ್ಕಾಗಿ ನಡೆದ ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ಇದ್ದೇನೆ. ಆದ್ದರಿಂದ ಎದ್ದೇಳು ನನ್ನ ಪ್ರಿಯಮಾನವನೇ. ಭಯವನ್ನು ಅಲ್ಲ, ಧೈರ್ಯವನ್ನು ಆರಿಸು. ಸುಳ್ಳನ್ನು ಅಲ್ಲ, ಸತ್ಯವನ್ನು ಆರಿಸು. ಸ್ವಾರ್ಥವನ್ನು ಅಲ್ಲ, ಸೇವೆಯನ್ನು ಆರಿಸು. ಅಹಂಕಾರವನ್ನು ಅಲ್ಲ, ವಿನಯವನ್ನು ಆರಿಸು. ಧರ್ಮದಲ್ಲಿ ಅಚಲನಾಗಿ ನಡೆ. ಆಗ ನಿನ್ನ ಜೀವನವು ಕೇವಲ ನಿನ್ನದೇ ಆಗಿರುವುದಿಲ್ಲ, ಯುಗಯುಗಾಂತರಗಳಿಗೂ ಬೆಳಕು ಹರಡುವ ಧರ್ಮದ ದೀಪವಾಗುವುದು.